ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಬಾಯಿ ಮುಚ್ಚ ಸೊಳ್ಳೆ ಹೋಗುತ್ತಲೇ ಬಿಟ್ಲಾ ಆ ಹುಡುಗಿ ಕೆನ್ನೆಗಳು ನೋಡ್ದೇನೋ. ಲೋಪದ್ದು ನಾನು ಕಾಶ್ಮೀರಿ ಆಪಲ್ ಕೇಳಿದ್ದೀನಿ, ಅಯ್ಯಂಗಾರ್ ಬೇಕ್ರಿ ಬಂದ್ ನೋಡಿದ್ದೀನಿ, ಆದ್ರೆ ಅವೆರಡ್ರು ಮಿಕ್ಸ್ ಕಣೆ ಹುಡುಗಿ. ಬಿಟ್ಲಾ ಯಾಕೋ ಪದೇ ಪದೇ ಆ ಹುಡುಗಿ ನಮ್ಮ ಮುಂದೆ ಕಾಣಿಸ್ಕೊತಿದ್ದಾಳೆ. ಅವಳಿಗಿನ್ನು ಮದುವೆ ಆಗಿಲ್ಲ ಅನ್ಸುತ್ತೆ. ಲೋಪದ್ದು ಟ್ರೈ ಮಾಡ್ತೀಯಾ? ಅವಳು ಕೆನ್ನೆ ನೋಡಿದ್ಮೇಲೆ ನಂಗೆ ಅವಳು ತುಂಬಾ ಹಿಡಿಸ್ಬಿಟ್ಟಿದ್ದಾಳೆ. ಯಾವಾಗೂ ಈಗ ನೀನು ನಡಿ ಅವಳ ಮನೇಲಿ ಪತ್ತೆ ಹಚ್ಚ. ಯಾರು? ನಾನು ಡ್ಯಾಡಿ, ವಾಸಂತಿ. ಬಿಟ್ಲಾ ಅವಳ ಹೆಸರು ವಾಸಂತಿ ಕಣ. ಇನ್ಮೇಲಿಂದ ದಿನ ಇಲ್ಲೇ ವಾಕಿಂಗ್ ಬರೋಣ. ನಿನ್ನ ಜೀವನಕ್ಕೊಂದು ದಾರಿ ಆಗುತ್ತೆ ಅಂದ್ರೆ ಬರೋಣ ಬಿಡ. ವಾಸಂತಿಯೇ ವಾಸಂತಿಯೇ ನನ್ನ ಜೀವನಕ್ಕಾಗು ಸಂಗಾತಿಯೇ. ಹಾಡ್ಕೊಂಡಿರ್ತೀಯ, ನಮ್ಮ ಮನೆಗೆ ಬರ್ತೀಯ? ದಂಡ ಪಿಂಡಿಗಳು ಎಲ್ಲಿ ಹಾಳಾಗೋಗಿದ್ವಾ? ಮಸಾಲೆ ದೋಸೆ ತಿನ್ನೋದಿಕ್ಕೆ ಅಂತ ಹೋಗಿದ್ವಿ. ವಾಪಸ್ ಬರ್ತಾ ದಾರಿನಲ್ಲಿ ಒಂದು ಸುಂದರವಾದ ಹುಡುಗಿ ನೋಡಿದ್ವಿ. ಅವಳ ಹೆಸರು ವಾಸಂತಿ, ದೇವಕನ್ಯೆ. ಅಯ್ಯೋ, ಅಂತ ಸುಂದರವಾದ ಕೆನ್ನೆ ನನ್ನ ಪ್ರಪಂಚದಲ್ಲಿ ನೋಡೇ ಇಲ್ಲ. ಅವಳ ಕೆನ್ನೆ ಕಾಶ್ಮೀರಿ ಆಪಲ್ ಇದ್ದಾಗಿದೆ. ಮುಟ್ಟಿದ್ರೆ ಅಯ್ಯಂಗಾರ್ ಬೇಕ್ರಿ ಬಂದ್ಕಿಂತ ಸಾಕಾಗಿದೆ. ಆ ಕೆನ್ನೆ ಎಷ್ಟು ಹೊಳಪು, ಎಷ್ಟು ಬಿಳುಪು, ಎಷ್ಟು ನುಡುಪು. ಆ ಕೆನ್ನೆಯಲ್ಲಿ ನಮ್ಮ ಮುಖ ನೋಡ್ಕೊಂಡು ತಲೆ ಬಾಚ್ಕೋಬಹುದು. ವಯಸ್ಸು ಸುಮಾರು 20-21 ಇರ್ಬೋದು. ಅಯ್ಯೋ, ಆ ಸೌಂದರ್ಯ ರಂಬೆನೋ, ಮೇನಕೇನೋ, ಊರ್ವಶಿನೋ, ತಿಲೋತ್ತಮೆನೋ ಇಲ್ಲ ಎಲ್ಲಾ ಸೌಂದರ್ಯನು ಮಿಕ್ಸ್ ಆಗಿರೋ ಹೆಣ್ಣು ಕರ್ಬೂಜ ಹಣ್ಣು ಒಂದು ಗೊತ್ತಾಗ್ತಿದೆ. ದಂಡಪಿಂಡಗಳ ಅಲ್ಲ ಕಣ್ರೋ, ನಿಮ್ಮಿಬ್ರಿಗೊಂದು ಕೆಲಸ ಅಂತ ಇಲ್ಲ, ಕಾರ್ಯ ಅಂತ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ. ಪರಿಸ್ಥಿತಿ ಹೀಗಿರೋವಾಗ ಕಂಡವ್ರು ಹೆಣ್ಣನ್ನ ವರ್ಣನೆ ಮಾಡ್ಕೊಂಡು ಕೂತಿದ್ರಲ್ಲ. ಅಲ್ಲ ಕಣ್ರೋ, ನಿಮ್ಮ ಬಂಡ ಜನ್ಮಗಳಿಗೆ ನಾಚಿಕೆ ಅನ್ನೋದು ಆಗಲ್ವೇನ್ರ? ಲೇ ಹುಟ್ಟು ದಾರಪ್ಯ, ಒಂದು ವಸ್ತುನ ಈ ಕಡೆಯಿಂದ ಆ ಕಡೆ ಎತ್ತಿಟ್ಟಿದ್ರೇನ್ರ ನೀವು? ಅಷ್ಟೇ ತಾನೇ ಪಂಡ್ರಂಗ, ಈಗ್ಲೇ ಮಾಡ್ತೀರಾ? ಬಿಟ್ಲಾ ನನ್ ಕೆಲಸ ಮುಗೀತು. ಒಂದು ನನ್ನ ಕೆಲಸನೂ ಮುಗೀತು. ಭಾವ ಭಾವ ಭಾವ, ವಾಸಂತಿ ಮಿಂಚಿನ ಬಳ್ಳಿ, ಆ ಸುಂದರವಾದ ಕೆನ್ನೆಗಳನ್ನ ನಾನು ರಸ್ಪುರಿ ಮಾವಿನ ಹಣ್ಣು ಅಂತೀನಿ. ನಾನು ಕಾಶ್ಮೀರಿ ಆಪಲ್ ಅಂತೀನಿ. ಆ ಹೆಣ್ಣನ್ನ ಯಾವ ಹಣ್ಣಿಗೆ ಹೋಲಿಸ್ಬೇಕು ಅಂತ ಗೊತ್ತಿಲ್ಲ ಭಾವ. ಏನಪ್ಪ ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ, ನನ್ ಮುಂದೆನೆ ಆ ಹುಡುಗಿನ ವರ್ಣನೆ ಮಾಡ್ತಿರಲ್ಲ, ನಿನ್ ಜನ್ಮಕ್ ನಾಚಿಕೆ ಆಗಲ್ಲ? ನಾನು ಇಷ್ಟೊತ್ತು ಆ ಹುಡುಗಿನ ವರ್ಣಿಸಿದ್ದು ನನ್ಗೋಸ್ಕರ ಅಲ್ಲಮ್ಮ, ಪದ್ದುಗೋಸ್ಕರ. ಹೇಗಾದ್ರೂ ಮಾಡಿ ಆ ಹುಡುಗಿನ ನಾನು ಪದ್ದುಗೆ ಸೆಟ್ ಮಾಡೋಣ ಅಂತಿದ್ದೀನಿ. ಹಾಗಾದ್ರೆ ವರ್ಣನೆ ಮಾಡ್ತೀನಿ. ನಿನ್ನ ಮುಟ್ಟಾಳಿ ಯಜಮಾನಪ್ಪ, ಕಂಡವ್ರು ಹೆಣ್ಣಿನ ಕೆನ್ನೆನ ವರ್ಣನೆ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಅಂತ ಹಲ್ಕಿಸ್ಕೊಂಡು ನಿಂತಿದ್ಯಲ್ಲ. ಆ ಪ್ರಪಂಚ ಏನು ಬುದ್ಧಿ ತುಂಬಿಸಿದಲ್ಲ, ಸಣ್ಣ ರಾಡಿ ತುಂಬಿಸಿದ್ದಾನೆ. ಅಣ್ಣಯ್ಯ, ನಮ್ಮ ಯಜಮಾನ್ರ ಹೇಳಿದ್ರಲ್ಲ, ಪದ್ದುಗೆ ಆ ಹುಡುಗಿನ ಸೆಟ್ ಮಾಡೋದಕ್ಕೋಸ್ಕರ ಅಷ್ಟೆಲ್ಲ ವರ್ಣನೆ ಮಾಡ್ತಿದ್ದಾರೆ. ಹೊಗಳಂಗಿತ್ತು ಅಂದ್ರೆ ತಡಿಯ ಪದ್ದಪ್ಪ ಹೊಗಳ್ತಾನೆ. ನಿಮ್ ಯಜಮಾನಪ್ಪ ಯಾಕೆ ಹೊಗಳ್ಬೇಕಿತ್ತು? ಲೇ ಒಂದಂತೂ ಸ್ಪಷ್ಟ ಕಣೆ, ಪದ್ದಪ್ಪನಿಗೆ ಆ ಹುಡುಗಿನ ಸೆಟ್ ಮಾಡ್ಕೊಡೋ ನೆಪದಲ್ಲಿ ನಿಮ್ ಯಜಮಾನಪ್ಪ ಆ ಹುಡುಗಿನ ತನಗೆ ಸೆಟ್ ಮಾಡ್ಕೊತಾ ಇದ್ದಾನೆ. ನಿನ್ನಿಷ್ಟ ಏನ್ ಬೇಕಾದ್ರೆ ಮಾಡಿ. ಆ ಕಮ್ಮಪ್ಪಲು ಹೊಡೆದೆ. ಇನ್ನೊಂದು ಸಲಿ ಆ ಹುಡುಗಿನ ನನ್ ಮುಂದೆ ವರ್ಣನೆ ಮಾಡಿದ್ದೆ ಆದ್ರೆ ನಿಮ್ ತಲೆ ಜಜ್ಬಿಡ್ತೀನಿ. ಪಲ್ಲು ಪಲ್ಲು ಲೇ ಪಲ್ಲು, ಏನ್ ಅದಕ್ಕೆ ಕೆನ್ನೆಗೆ ರೋಸ್ ಜಾಸ್ತಿ ಆಗಿದ್ದೇನೆ. ರೋಸ್ ಜಾಸ್ತಿ ಆದ್ರೇನು? ಸುಣ್ಣ ಬಣ್ಣ ಜಾಸ್ತಿ ಆದ್ರೆ ಕೆನ್ನೆಗಳು ಕೆನ್ನೆಗಳ ತರ ಇರ್ಬೇಕು. ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ದೊನ್ನೆಗಳ ತರ ಇರಬಾರ್ದು. ಕೆನ್ನೆಗಳು ಹೇಗಿರ್ಬೇಕು ಗೊತ್ತಾ? ಬೆಣ್ಣೆ ಗುಲ್ಕನಿದ್ ಹಾಗಿರ್ಬೇಕು. ಒಂದು ಸತಿ ಕೆನ್ನೆನ ನೋಡಿದ್ರೆ ಗುಲಾಬಿ ಹೂ ಜ್ಞಾಪಕ ಬರ್ಬೇಕು. ಯಾರ್ ಕೆನ್ನೆಗಳು ಆಗಿರೋದು? ಪಲ್ಲು ಕೆನ್ನೆನಾ? ನಮ್ಮ ವಾಸಂತಿ ಕೆನ್ನೆಗಳ ಆ ತರ ಇದೆ. ದೇವಕನ್ಯೆ, ಹಾಲು ಗೆನ್ನೆ. ದಂಡ ಪಿಂಡಗಳ, ಅವಳು ಯಾವಳ ವಾಸಂತಿ ಅನ್ನೋಳು.
ಕೆನ್ನೆನ ಹೊಗಳೋ ನೆಪದಲ್ಲಿ ನಮ್ಮ ಎಂಡ್ರ ಈ ಮುದ್ದಾದ ಕೆನ್ನೆಗಳನ್ನ ಅವಮಾನ ಮಾಡ್ತಾ ಇದ್ರಲ್ಲ. ಕಣ್ಣು ಬಿಟ್ಟು ನೋಡೋಣ. ನೋಡ್ರ ಈ ಕೆನ್ನೆಗಳಿಗೆ ಏನಾಗಿದೆ ಅಂತ ಪೊಗಡ್ರ. ಅಭಿ ಡೋಂಟ್ ಟಚ್ ಮೈ ಕೆನ್ನೆ. ಸಾಕು ಸುಮ್ಮನೆ ಕಣ್ಣು ಬಿಟ್ಟು ನೋಡ್ರಿ. ನೀವು ಸಾಕಿರೋ ಬೀದಿ ನಾಯಿ ಕುಂದಿಗಳು ನೋಡ್ಕೊಂಡು ಸುಮ್ಮನೆ ಇರ್ಬೇಕಂದ್ರೆ ಏನಾಗಿದೆ ಪೊಗಡ್ರ. ಈ ಕೆನ್ನೆಗಳಲ್ಲಿ ನಮ್ಮ ಮುಖ ನೋಡ್ಕೊಂಡು ತಲೆ ಬಾಚ್ಕೊಳಕ್ ಆಗುತ್ತೇನೋ? ಈ ಕೆನ್ನೆ ನೋಡ್ತಿದ್ದಾಗೆ ತಲೆ ಕೈ ಹಾಕೊಂಡ್ ಪರ 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 ಅಂತ ಕೆರ್ಕೋಣ ಅನ್ಸುತ್ತೆ. ನಿನ್ನೆ ನಾನು ಅವನ ಜೊತೆ ಅಷ್ಟೆಲ್ಲ ಮಾತುಕತೆ ಆಡಿದಾಗ ವಾಸಂತಿನ ಮರ್ತು ಬಿಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕೋ ನಿನ್ನ ಯಜಮಾನಪ್ಪ ವಾಸಂತಿನ ಇನ್ನೂ ಮರ್ತಿಲ್ಲ ಅನ್ಸುತ್ತೆ. ಹೌದು ಅಣ್ಣಯ್ಯ, ನಿನ್ನೆ ರಾತ್ರಿ ಕನ್ಸಲ್ಲಿ ವಾಸಂತಿ ವಾಸಂತಿ ಅಂತ ಅವಳನ್ನೇ ಕನ್ವರ್ಸ್ತಾ ಇದ್ರು. ಹಂಗೆ ಹೇಳಿದ ತಕ್ಷಣ ಪಟ್ 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 ಅಂತ ಹೇಳಿದ್ರೆ ಮಕ್ಕ ಬಿಟ್ಟು ಮಲಗಿಸಿದ್ರೆ ಅವ್ನು ಎಚ್ಚೆತ್ಕೊಂಡಿರೋದು. ನೀನು ಜೋತಟ್ಟು ಹಂಗೆ ಮಲಗಿಸ್ಬಿಟ್ಟಿದ್ಯಾ. ಇವ್ನು ಇಷ್ಟೆಲ್ಲ ವಾಸಂತಿ ಹಚ್ಕೊಂಡಾನೆ ಅಂದ್ಮೇಲೆ ಆ ವಾಸಂತಿ ಮಧ್ಯೆ ಮತ್ತು ನಿಮ್ಮ ಯಜಮಾನಪ್ಪನ ಮಧ್ಯೆ ಇದೆ. ಯಾಕಮ್ಮ ಹೊಡ್ದೆ? ನಾನು ನೋಡ್ತಾನೆ ಇದ್ದೀನಪ್ಪ. ನಿನ್ನೆಯಿಂದ ವಾಸಂತಿ ವಾಸಂತಿ ಅಂತ ಅವಳು ಗುಣಗಾನ ಮಾಡ್ತಿದ್ದೀರಲ್ಲ, ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಸಂಬಂಧ ಏನಿಲ್ಲಮ್ಮ. ನೀವ್ ಹೀಗೆ ಹೇಳಿದ್ರೆ ನಾನ್ ನಂಬಲ್ಲ. ನೋಡಿ, ನಿಮಗೂ ಅವಳಿಗೂ ಏನ್ ಸಂಬಂಧ ಇದೆ ಅನ್ನೋದನ್ನ ನಾನ್ ತಿಳ್ಕೊಬೇಕು. ಹೋಗೋಣ, ಕರ್ಕೊಂಡ್ ಬನ್ನಿ. ಅವಳು ಬರೋದಕ್ಕೆ ಒಪ್ಪಿಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಊಟ ತಿಂಡಿ ಎಲ್ಲ ಕಟ್. ವಿಶ್ಲಾ, ಏನಂತ ಹೋಗಿ ಕೇಳೋದ? ನಿನ್ ಕೆನೆ ತುಂಬಾ ಚೆನ್ನಾಗಿದೆ, ನಮ್ಮನೆಗ್ ಬಾ ಅಂತ ಹೇಳಿದ್ರೆ ಕಪ್ಪಾಳ ಕುಡಿತಾಳೆ. ವಾಸಂತಿ ಗಿಡಗಳಿಗೆ ಎಷ್ಟು ಚೆನ್ನಾಗಿ ನೀರ್ ಹಾಕ್ತಿದ್ದಾಳೋ. ಮಗಳೇ, ಎಲ್ಲಾ ಗಿಡಗಳಿಗೂ ಸಮನಾಗಿ ನೀರು ಹಾಕ್ತಿದ್ಯಾ ತಾನೆ? ಹೌದು ಡ್ಯಾಡಿ. ಹಾ, ಬೇಗ ಹಾಕ್ಬಿಟ್ಟು ಒಳಗಡೆ ಬಂದ್ಬಿಡು. ಲೇ ವಾಸಂತಿಯವರಪ್ಪ ಮಿಲಿಟರಿ ಆಫೀಸರ್ ಕೊಡು. ಪ್ರೇಮ ಗೀಮ ಅಂತ ಡಮ್ಮನ್ಸ್ಬಿಡ್ತಾರೆ. ಆದ್ರೆ ಮನೆಯವರು ವಾಸಂತಿನ ಕರ್ಕೊಂಡು ಬರ್ಲೇಬೇಕು ಅಂತಾರಲ್ಲ. ಲೇ, ನೀನ್ ಅವ್ರ ಹತ್ರ ಹೋದ್ರೆ ನಿನ್ನ ಬಾಡಿನೂ ಮನೆಯವ್ರಿಗೆ ಸಿಗೋದಿಲ್ಲ. ನಾವತ್ತಿನಪ್ಪ. ಲೇ ವಿಟ್ಲಾ, ಅಲ್ಲಿ ನೋಡು, ಅದೇ ಟೈಪ್ ಕೆನ್ನೆ, ಆದ್ರೆ ಚೈನಾ ಮೇಡು. ಹೊತ್ತು ಇವಳ ಕೆನ್ನೆನು ಸ್ವಲ್ಪ ಹೆಚ್ಚು ಕಡಿಮೆ ವಾಸಂತಿ ಕೆನ್ನೆ ತರನೇ ಇಲ್ಲ. ವಾಸಂತಿ ಕೆನ್ನೆ ಕಾಶ್ಮೀರ್ ಆಪಲ್ಲು, ಆದ್ರೆ ಇವಳ ಕೆನ್ನೆ ಊಟಿ ಆಪಲ್ಲು. ಎಷ್ಟು ಮಾರ್ಕ್ಸ್ ಕೊಡ್ಬೋದು ಕಣ ವಿಟ್ಲಾ? ವಾಸಂತಿ ಕೆನ್ನೆಗೆ 100ಕ್ಕೆ 100 ಕೊಟ್ಬಿಡ್ಬೋದು. ಆದ್ರೆ ಇವಳ ಕೆನ್ನೆಗೆ 35 ಕೊಡ್ಬೋದ? ಎಷ್ಟು ಪಾಸ? ಇನ್ನೊಂದ್ ಸ್ವಲ್ಪ ಮಾರ್ಕ್ಸ್ ಕೊಡ್ಬೋದು ಅನ್ಸುತ್ತಾ? ಹತ್ರ ಹೋಗಿ ಕೆನ್ನೆ ಮುಟ್ಟಿ ಮಾಡಿಸ್ಕೊಡು. ಕಾಪಾಳ ಕೊಡ್ಬಿಡ್ತಾಳ ಅಷ್ಟೇ. ಲೋಪದ್ದು ಇವಳನ್ನೇ ವಾಸಂತಿ ಅಂತ ನಮ್ಮ ಮನೆ ಕರ್ಕೊಂಡು ಹೋದ್ರೆ ಹೆಂಗೆ? ಬರ್ತಲ್ಲಿರೋ ಬುಟ್ಟಿಗೆ ಹಾಕೊಳ್ಳೋದ. ನಮಸ್ಕಾರ ಮೇಡಮ್. ಏನು? ನೀವು ಗಾಬರಿ ಆಗ್ಬೇಕಾಗಿಲ್ಲ. ನೋಡಿ ಮೇಡಮ್, ಇವನ ಹೆಸರು ವಿಟ್ಲ ಅಂತ. ಇವನಿಗೆ ಅಕ್ಕ ತಂಗಿರು ಯಾರು ಇಲ್ಲ. ನಿಮ್ಮನ್ನ ನೋಡಿದ್ಮೇಲೆ ನಿಮ್ನ ತಂಗಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇವನ್ ಹೆಸರು ಪದ್ಮನಾಭ ಅಂತ. ಇವನ್ಗಿನ್ನೂ ಒಂದ್ಸತಿನೂ ಮದ್ವೆ ಆಗಿಲ್ಲ. ಪ್ಲೀಸ್ ಮದ್ವೆ ಆಗ್ತೀರಾ? ಯಾರಾದ್ರೂ ಮದ್ವೆ ಆಗ್ತಾರಾ? ಯಾವನಾದ್ರೂ ಮದ್ವೆ ಮಾಡ್ಸು ಅಂತ ಕೇಳ್ಕೊಂಡೇನ. ಈಗ ಬಂದಿರೋ ಕಷ್ಟದಿಂದ ಪಾರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ. ಮದ್ವೆ ಮಾಡ್ತೇವೆ. ನೋಡಿ ಬೀದಿಲ್ ಸಿಕ್ ಸಿಸ್ಟರ್, ನಿಮ್ಮಿಂದ ನಂಗೊಂದು ಸಹಾಯ ಆಗ್ಬೇಕು. ಸಹಾಯನ? ಏನದು ಬೀದಿಯ ಸಿಕ್ಕಣ್ಣ? ಏನಿಲ್ಲ, ನೀವು ನಮ್ಮನೆಗೆ ವಿಟ್ಲನ ತಂಗಿ ಆಗಿ ಬಂದು ಅವನ ಕೈಗೊಂದು ರಾಖಿ ಕಟ್ಬೇಕು. ಯೋಚನೆ ಮಾಡ್ಬಿಡಿ, ನಾವು ನಿಮ್ಗೆ 1000 ರೂಪಾಯಿ ಕೊಡ್ತೀವಿ. ಬರೀ ರಾಖಿ ಕಟ್ಟೋದು ಬಂದ್ಬಿಡೋದು ಅಷ್ಟೇನಾ? ನೋಡಿ, ಯಾರಾದ್ರೂ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ನೀವು ವಾಸಂತಿ ಅಂತ ಹೇಳ್ಬೇಕು. ನನ್ನ ಹೆಸರು ನಮಿತಾ. ವಾಸಂತಿ ಅಂತ ಯಾಕೆ ಹೇಳ್ಬೇಕು? ಅಲ್ಬೇಡ ಕಣೋ, ನೀನ್ ಹತ್ರ ಸತ್ತಿರೋ ವಾಪಸ್ ಬರ್ತಾರೇನೋ. ನನಗೆ ವಾಸಂತಿ ಅಂತ ಒಬ್ಳು ತಂಗಿದ್ಲು. ಈಗ ಅವಳು ಬರೀ ನೆನಪು. ಅವಳು ನೆನಪಲ್ಲಿ ಯಾರಾದ್ರೂ ರಾಖಿ ಕಟ್ಲಿ ಅನ್ನೋದೇ ನನ್ನ ಬೈಕೆ. ಗೊತ್ತಾಯ್ತು. ಹೌದು, ನಿಮ್ ಮನೆ ಅಲ್ಲಿ ಬರುತ್ತೆ? ಅಲ್ಲಿ ಬರುತ್ತೆ. ಹಾಗಾದ್ರೆ ನಾನು ನಾಳೆನೆ ಬರ್ತೀನಿ. ಹೋಗಿ ಬಾ ಹೋಗಿ ಬಾ ದೀರ್ಘ ಸುಮಂಗಲಿ. ಅಣ್ಣಯ್ಯ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಯಾರು? ವಾಸಂತಿ. ವಾಸಂತಿ ಇದ್ರೆ ನೀವೇನಾ? ಎಲ್ಲ ಆಚಾರಿ ಆಗಿದ್ರೆ ಜಾಜಿ ಅವರಲ್ಲಿ ಕೂತಿದ್ದಾರೆ, ಹೋಗಿ ಮಾತಾಡ್ಸಿ. ಹಾಯ್ ಜಾಜಿ. ನಿಮ್ಗೆ ನನ್ನ ಹೆಸರು ಗೊತ್ತಾ? ಬರೀ ನಿಮ್ ಹೆಸರಲ್ಲ, ನಿಮ್ ಹಿಸ್ಟ್ರಿನೇ ಗೊತ್ತು. ನೀವ್ ಯಾರು? ವಾಸಂತಿ. ವಾಸಂತಿ
ಕೂತು ಆಕ್ಚುಲಿ ನಿನ್ನ ನೋಡ್ಬೇಕು ಅಂತ ಇಲ್ಲಿ ಕರ್ಸಿದ್ದು. ಒಂದ್ ನಿಮಿಷ. ಹಾಬಿ ಕಮ್ ಹಿಯರ್. ಏನೋ ಕರ್ದಂಗಿತ್ತು. ಬದ್ದು ಬಿಟ್ಲ ವಾಸಂತಿ ಅಂತ ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಆ ವಾಸಂತಿನೇ ಇವಳು. ನಮ್ಮಿಬ್ರು ಕೆನ್ನೆಗಳನ್ನ ಸ್ವಲ್ಪ ಕಂಪೇರ್ ಮಾಡಿ ಹೇಳಿ. ವಿಟ್ಲ ನನ್ ಬ್ರದರು, ಅವ್ರಿಗೆ ರಾಖಿ ಕಟ್ಟೋಕೆ ಅಂತಾನೆ ಬಂದೆ. ಅಲ್ಲ, ನೀವು ಈ ರಾಖಿ ಕಟ್ಟುವಂತ ಪ್ರೋಗ್ರಾಮ್ನ ಆಮೇಲೆ ಇಟ್ಕೊಳ್ಳಿ. ಈಗ ನಾನು ನಿಮ್ಮ ಕೆನ್ನೆನೆ ಮುಟ್ಬಿಟ್ಟು ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ, ದಯವಿಟ್ಟು ಸಹಕಾರ ಕೊಡಿ. ಬೆಣ್ಣೆ ಗುಲ್ಕನ್, ಕಾಶ್ಮೀರಿ ಆಪಲ್. ಏನ್ ನಾನು ಕೆನ್ನೆ ಮುಟ್ಬೇಕಂತ ಕುಡ್ಕೊಂಡ್ ಬರ್ತಾ ಇದ್ದೀನಿ ಅಂದ್ರೆ ಕೆನ್ನೆ ಮುಟ್ಬಿಟ್ಟು ವಿಮರ್ಶೆ ಮಾಡ್ಲೋ ಇಲ್ಲ, ಹಾಳಾಗಿ ಹೋಗ್ಬಿಡ್ಲ. ಏನು ನಮ್ಮ ಮುಂದೆ ಸ್ಕೋಪ್ ಅಲ್ವಾ ನೋಡಿ. ಏನಂತ ಕೆನ್ನೆಗಳನ್ನ ಟಚ್ ಮಾಡಿ ಸ್ಪಷ್ಟ ಸುಖ ಅನುಭವಿಸಿದ್ರೆ ನಿಜವಾದ ಉತ್ತರ ಅನ್ನೋದು ಅಂತರಾಳದಿಂದ ಆಚೆ ಬರ್ತಾ ಇದ್ದೇನೋ ಅಂತ ನನ್ನ ಮನಸ್ಸಿನ ಭಾವನೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಆ ಸೀನೆಲ್ಲ ಏನೂ ಇಲ್ಲ. ಏನ್ ಅನ್ನಿಸ್ತು ಅದನ್ನ ಹೇಳಿ. ಅದು ನೋಡಿ, ಈ ಕೆನ್ನೆಗಳ ಬಗ್ಗೆ ನಾನು ಏನು ಅಭಿಪ್ರಾಯ ಮತ್ತು ವಿಮರ್ಶೆಯನ್ನು ವ್ಯಕ್ತಪಡಿಸಿದನೋ ಈ ಕೆನ್ನೆಗಳನ್ನು ಕುರಿತು ನನ್ನ ಅಭಿಪ್ರಾಯ ಅದೇ ಆಗಿರುತ್ತದೆ. ಆದ್ರೆ ನೀವು ಏನೇ ಹೇಳಿ, ಈ ಕೆನ್ನೆಗಿಂತ ಈ ಕೆನ್ನೆ ಬೆಟರ್, ಮಚ್ ಬೆಟರ್. ಯಾಕೆ ನನ್ನ ಕಂಡಮ್ ಮಾಡಿದ್ರು? ಮಾಡಿದ್ರೆ ಅವ್ರು ತಾನೆ ಕಾರ್ಸ್ಬಿಟ್ಟು ಕೇಳ್ರಿ. ಏನ್ ಜಾಗಕ್ಕೆ ಏನೇ ವಾಸಂತಿ, ನಮ್ಮ ಯಜಮಾನ್ರನ್ನೇ ಬುಟ್ಟಿಗೆ ಹಾಕೊಂಡು ನನ್ನ ಸಂಸಾರಕ್ಕೆ ಹುಳಿ ಹಿಂಡ್ಬೇಕು ಅನ್ಕೊಂಡಿದ್ದೇನೆ. ನಿನ್ನ ಸುಮ್ನೆ ಬಿಡಲ್ಲ. ನಿಜ ಹೇಳ್ತೀನಿ, ಅದೇನು ಅಂತ ಹೋಗ್ಲೆ. ನೀವ್ ತಿಳ್ಕೊಂಡಿರೋ ಹಾಗೆ ನನ್ ವಾಸಂತಿ ಅಲ್ಲ, ನಮಿತಾ. ಏನ್ ಹೇಳ್ತಾ ಇದ್ಯಾ? ಹೌದು, ಈ ವಿಟ್ಲ ಅವ್ರೆ ನಮ್ ಮನೆಗ್ ಬಂದು ನೀನ್ ವಾಸಂತಿ ಅಂತ ಹೇಳು, 1000 ರೂಪಾಯಿ ಕೊಡ್ತೀನಿ ಅಂದ್ರು. ಅದಕ್ಕೆ ಬಂದ್ಬಿಟ್ಟೆ. ಅದೇ ನೀವೆಲ್ಲ ಇಂತ ಹುಚ್ಚು ಅಂತ ನನಗ್ ಗೊತ್ತಿರ್ಲಿಲ್ಲ. ಏ ಹೋಗ್ರಿ, ಯಾರು ವಾಸಂತಿನೋ ಯಾರು ನಮಿತನೋ ನನಗಂತೂ ಒಂದು ಅರ್ಥ ಆಗ್ತದೆ. ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಇಂಥ ಕೃತ್ಯ ಮಾಡಿರಲಿಲ್ಲ ಕಣ್ರಿ. ಅನ್ಯಾಯವಾಗಿ ನನ್ನ ಈ ಪವಿತ್ರವಾದ ಕೈಗಳು ಅದು ಯಾರ್ಯಾರೋ ಕೆನ್ನೆ ಮುಟ್ಬಿಡ್ವಲ್ಲವೇ. ದೇವರ ಕೊಟ್ಟಂಗೆ ನಿಜವಾದ ವಾಸಂತಿನ ಅಲ್ಲೆಲ್ಲೋ ಮುಚ್ಚಿದ್ದು ಇನ್ಯಾರೋ ಕರ್ಕೊಂಡು ಬಂದು ಇವ್ರನ್ನ ವಾಸಂತಿ ಅಂತ ತೋರ್ಸೋಣ ಅಂದ್ಮೇಲೆ ನಿಜವಾದ ವಾಸಂತಿ ಮತ್ತು ನಿನ್ನ ಯಜಮಾನರ ಮಧ್ಯೆ ಅದು ಇದೆ ಅಂತಾನೆ ಅರ್ಥ. ಸ್ವಲ್ಪ ವಿಚಾರ. ನಿಜವಾದ ವಾಸಂತಿನ ಹುಡ್ಕೊಂಡು ಗೆಳ್ಕೊಂಬಂದ್ರೆ ಸರಿ, ಇಲ್ಲಾಂದ್ರೆ ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ರಾಜ್ಯಕ್ಕೆ ನಾವು ಅವ್ರನ್ನ ಫಾಲೋ ಮಾಡೋಣ, ಆಗ ನಿಜವಾದ ವಾಸಂತಿ ಯಾರು ಅಂತ ಗೊತ್ತಾಗುತ್ತೆ. ಲೋಪದ್ದು ಮೊದಲೇ ವಾಸಂತಿ ಅವರಪ್ಪ ಮಿಲಿಟರಿ ಆಫೀಸರು. ಮನೆ ಒಳಗೆ ಹೋದ್ರೆ ನಮ್ ಕತೆ ಮುಗೀತು. ಬಿಡ್ಲ, ಯಾಕೋ ನನ್ನ ಎಡಗಣ್ಣ ಅದರ್ತಾ ಇದೆ ಕಣೋ. ಇದು ಶುಭ ಶಕುನ ಅಲ್ಲ. ಒಳಗಡೆ ಹೋದ್ರೆ ಮಿಲಿಟರಿ ಗಂಡು ಸಿಡಿ ಗುಂಡು. ಮನೆ ಬೀಗಾಕಿತ್ತು ಅಂತ ಹೇಳ್ಬೋಣ. ಒಳ್ಳೆ ಐಡಿಯಪ್ಪ, ಹಂಗೆ ಮಾಡೋಣ. ಇದೇ ಮನೆ ಅಂತ ಕನ್ಫರ್ಮ್ ಆಗೋದು. ಬಾರೆ ಫಲು ಒಳಗಡೆ ಹೋಗಿ ವಿಚಾರಿಸೋಣ. ಇವ್ರು ಯಾಕೋ ಮನೆ ಒಳಗೆ ಹೋದ್ರು. ನಡಿ ಹೋಗಿ ನೋಡೋಣ. ನೀನೇನೆ ವಾಸಂತಿ? ಹೌದು, ನಾನೇ ವಾಸಂತಿ. ನಿನ್ ಕೆನ್ನೆಗಳು ಸಾಫ್ಟಾ? ನೀನೇ ದೊಡ್ಡ ಸುಂದ್ರಿನಾ? ನಿನ್ನಂತ ಸುಂದ್ರಿ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ವಾ? ಬರ್ತಿರೋ ಕೋಪದಲ್ಲಿ ನಮ್ಮನೆ ಹುಡುಗರು ತಲೆ ಕೆಡ್ತಿದ್ಯಾನೆ. ಮರ್ಯಾದಿಂದ ಪದ್ದನ್ ಮದ್ವೆ ಆದ್ರೆ ಸರಿ, ಇಲ್ಲಾಂದ್ರೆ ನಾನ್ ಸುಮ್ನೆ ಬಿಡಲ್ಲ. ಪದ್ದು ಯಾರು? ನಮ್ಮನೆ ಹುಡುಗರು ತಲೆ ಕೆಡ್ತಿ ಈಗ ಪದ್ದು ಯಾರು ಅಂತ ಕೇಳ್ತಿದ್ಯಾನೆ. ಆಕ್ಟ್ ಮ್ಯಾರಿ ಪದ್ದು, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಡ್ಯಾಡಿ ಡ್ಯಾಡಿ, ಇದ್ಯಾರೋ ಲೇಡಿ ರೌಡಿಗಳು ಬಂದು ನನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಯಾರ್ರಿ ನೀವು? ನಾನು ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನೀವ್ಯಾರ್ರಿ? ನಾನಾ ಮಿಲಿಟರಿ ಆಫೀಸರ್ ಮನೋಜ್. ನಿಮ್ಮ ಮಗಳು ವಾಸಂತಿ ನಮ್ಮನೆ ಹುಡುಗರು ತಲೆ ಕೆಡ್ತಾಳೆ ಗೊತ್ತಾ? ಏನು ಹೇಳ್ತಾ ಇದ್ದೀರಿ? ನನ್ನ ಮಗಳು ಇದುವರೆಗೂ ಯಾವ ಹುಡುಗನ ಕಣ್ಣೆತ್ತಿ ಸಹ ನೋಡಿಲ್ಲ ಗೊತ್ತಾ? ನಿಮ್ ಮಗಳು ನಮ್ಮ ಯಜಮಾನ ತಲೆ ಕೆಡಿಸ್ಲಿಲ್ವಾ? ತಾನೇ ರೂಪಸಿ, ತಾನೇ ದೊಡ್ಡ ಸೌಂದರ್ಯವತಿ ಅಂತ ಬೀಗ್ತಾದಳು. ಡ್ಯಾಡಿ, ಇವರಿಬ್ರು ಸೇರ್ಕೊಂಡು ನಂಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನೀವ್ ನೋಡ್ಕೊಂಡು ಸುಮ್ನೆ ನಿಂತಿದ್ದೀರಲ್ಲ. ಮಗಳೇ, ಇನ್ನೂ ಸುಮ್ಮನೆ ಇದೆಯಲ್ಲ, ಇವರಿಬ್ಬರನ್ನು ಹೇಳ್ಕೊಂಡೋಗಿ ಚೇರೆ ಕಟ್ ಹಾಕು. ನಾಳೆವರೆಗೂ ಇಲ್ಲೇ ಬಿದ್ದಿರ್ಲಿ. ನಾಳೆ ನಾನೇ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಹೇಗಾದ್ರೂ ಮಾಡಿ ನೀವೇ ಅವ್ರಿಬ್ರನ್ನ ಕಾಪಾಡಬೇಕು. ದಂಡ ಪಿಂಡಗಳ ವಿಷಯ ಹಿಂಗಿಂಗೆ ಅಂತ ಮೊದಲೇ ನನ್ನ ಹತ್ರ ಯಾಕೋ ನೀವಿಬ್ರು ಬಾಯ್ ಬಿಡ್ಲಿಲ್ಲ. ಏನೋ ವಾಸಂತಿ ಕೆನ್ನೆ ಚೆನ್ನಾಗಿದೆ ಅಂತ ಒಂದ್ ಸ್ವಲ್ಪ ಹೊಗಳದಪ್ಪ. ಅಷ್ಟಕ್ಕೆ ಇಲ್ದೋರ ಬಿಲ್ಡಪ್ ಎಲ್ಲ ಕೊಟ್ಬಿಟ್ರೆ ಇವಾಗ ಸಿಗಾಕೊಂಡಿರೋದು ನನ್ನ ಹೆಂಡತಿ ನಿಮ್ಮ ಹೆಂಡತಿ. ಯೋಚನೆ ಮಾಡಿ. ಮಗನೇ,
ಹೇಗಾದ್ರೂ ಮಾಡಿ ಅವನಿಬ್ಳನ್ನು ಬಿಡಿಸ್ಕೊಂಡು ಬಾಲೋ. ರಂಗಮ್ಮ ಏನು ಆಡೋ ಮಾತುಕೊಂತ ಅರ್ಥ ಬಿಡ್ವಾ, ಹೆಂಗ್ ಬಿಡಿಸ್ಕೊಂಬರ್ಲಿ ಹೇಳಿ ಕೇಳಿ ಮೇಜರು ಯಾವಾಗಲೂ ಕೈಯಲ್ಲಿ ಬಂದಕ್ಕಿರುತ್ತಂತೆ ಗಮನಿಸ್ಬಿಟ್ರೆ. ಆದ್ರೂ ನೀವೇನು ಯೋಚನೆ ಮಾಡಬೇಡಿ, ಅವ್ರನ್ನ ಬಿಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಹಲೋ ಮೇಜರ್ ಮನೋಜ್. ಯಾರ್ರಿ ನೀವು? ನನ್ನನ್ನೇ ಯಾರು ಅಂತ ಕೇಳ್ಬಿಟ್ರಲ್ಲ, ಶೇಮ್ ಆನ್ ಯು. ಸರ್, ನಿಮ್ಮ ಹತ್ರ ಗನ್ ಇದೆ, ನೀವು ಗನ್ನಿಂದ ಶೂಟ್ ಮಾಡ್ತೀವಿ. ನಮ್ಮ ಹತ್ರ ಕ್ಯಾಮ್ರಾ ಇದೆ, ನಾವು ಕ್ಯಾಮ್ರಾದಿಂದ ಶೂಟ್ ಮಾಡ್ತೀವಿ. ನೀವು ಏನೇ ಹೇಳಿ ಮನೋಜ್ ಅವ್ರೆ, ನಿಮ್ಮ ಗನ್ಗಿಂತೂ ನಮ್ಮ ಕ್ಯಾಮ್ರಾನೇ ಪವರ್. ಅದು ಹೇಗೆ? ನಿಮ್ಮ ಕೈಯಿಂದ ಶೂಟ್ ಮಾಡಿಕೊಂಡಂತ ವ್ಯಕ್ತಿ ಆದಷ್ಟು ಬೇಗ ಮಣ್ಣಲ್ಲಿ ಮುಚ್ಚೋಗ್ಬಿಡ್ತಾನೆ. ನಮ್ಮ ಕೈಯಿಂದ ಶೂಟ್ ಮಾಡಿಸ್ಕೊಂಡಂತ ವ್ಯಕ್ತಿ ಅವ್ರ ಮಣ್ಣಲ್ಲಿ ಮುಚ್ಚೋದ್ರು ನಾವು ಸೆರೆದ ಚಿತ್ರ ಜೀವನ ಪರ್ಯಂತ ಮಾತಾಡ್ತಾನೆ. ಅದೆಲ್ಲ ಸರಿ, ನೀವು ಬಂದಿದ್ದೇನು ಹೇಳ್ರಿ? ಅದು ನೋಡಿ, ನನ್ನ ಹೆಸರು ಜಲೀಲ್ ಜಬ್ಬರ್ ಖಾನು ಅಂತ. ನಾನು ಆಡ್ ಡೈರೆಕ್ಟರ್. ಈ ಪ್ರಕೃತಿ ಚಿತ್ರಗಳನ್ನೆಲ್ಲ ನಾನು ಸೆರೆ ಹಿಡಿತಾ ಇದ್ದೀನಿ. ನಿಮಗೆ ನೆನಪಲ್ಲಿ ಇರ್ಬೋದು, ಒಂದು ಸಲ ಇಡೀ ಪೇಪರ್ ತುಂಬಾ ಬರೀ ಕಣ್ಣುಗಳ ಫೋಟೋ ಬಂದಿತ್ತು. ಅದು ನೆನಪಿದೆಯಾ? ಇದು ಆ ಕಣ್ಣುಗಳನ್ನ ತೆಗೆದವನೇ ನಾನು. ಆ ಅಮ್ಮ ನನ್ನ ಹತ್ರ ಕಣ್ಣುಗಳನ್ನು ತೆಗೆಸೋಣ ಮೇಲೇನೆ ಆ ಮಟ್ಟಕ್ಕೆ ಹೋಗಿದ್ದು. ಮೇಜರ್ ಮನೋಜ್, ಒಂದು ಸಲ ಇಡೀ ಪೇಪರ್ ತುಂಬಾ ಬರೀ ಸೊಂಟನೇ ಬಂದಿತ್ತು. ನೆನಪಿದೆಯಾ? ವಿಪಾಶ ಬಸ್ಸುದು ಆ ಸೊಂಟ ತೆಗೆದವನೇ ನಾನು. ನನ್ನ ಹತ್ರ ಸೊಂಟ ತೆಗೆದ ಮೇಲೇನೆ ಆ ಅಮ್ಮ ಆ ಮಟ್ಟಕ್ಕೆ ಹೋಗಿದ್ದು. ಮೇಜರ್ ಮನೋಜ್, ಒಂದು ಸಲ ಈ ಜೇನು ಗೂಡಿದ್ದ ಹನಿ 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 ತೊಟ್ಟಿಗೆ 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 ಸೀದಾ ಒಂದು ಹುಡುಗಿ ಬಾಯಲ್ಲೇ ಬಿದ್ದ. ಆ ಚಿತ್ರವನ್ನು ಕೂಡ ತೆಗೆದವನೇ. ಅದೆಲ್ಲ ಸರಿ, ನೀವು ಬಂದಿದ್ದು ಯಾಕೆ ಹೇಳ್ರಿ? ಅದು ಮೇಜರ್ ಮನೋಜ್, ನಿಮ್ಮ ಮಗಳು ವಸಂತಿ ಇದ್ದಾಳಲ್ಲ, ಅವಳ ಕೆನ್ನೆಗಳು ತುಂಬಾ ಅದ್ಭುತವಾಗಿದ್ದಾವೆ ಅಂತ ಜನಗಳು ಮಾತಾಡ್ತಾ ಇದ್ರು. ಹಾಗಾಗಿ ನಿಮ್ಮ ಮಗಳ ಕೆನ್ನೆಗಳನ್ನ ಸೆರೆ ಹಿಡಿಯೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಕರ್ಸ್ಬಿಡ್ತೀರಾ? ವಸಂತಿ, ವಸಂತಿ. ಎಸ್ ಡ್ಯಾಡಿ. ಮೈ ಗಾಡ್, ಇವಳು ನನ್ನ ಮಗಳು ವಾಸಂತಿ ಅಂತ. ಇವರು ಇಂಟರ್ನ್ಯಾಷನಲ್ ಫೇಮಸ್ ಆಡ್ ಡೈರೆಕ್ಟರ್. ಹೆಸರು ಏನು ಹೇಳಿ? ಜಲೀಲ್ ಜಬ್ಬರ್ ಖಾನ್. ಮಿಸ್ಟರ್ ಮನೋಜ್, ಈ ನಿಮ್ಮ ಮಗಳ ಕೆನ್ನೆಗಳನ್ನ ನಾನು ಜಗತ್ತಿಗೆ ಪರಿಚಯಿಸಬೇಕು ಅಂದ್ರೆ ಕೆಲವು ಟೆಸ್ಟ್ಗಳನ್ನ ಒಳಪಡಿಸಬೇಕಾಗತ್ತೆ. ತಮ್ಮ ಅಭ್ಯಂತರ ಇಲ್ಲ ಅಂತ ನಾನು ಭಾವಿಸ್ತೀನಿ. ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು ವೆರಿ ಮಚ್. ಮೈ ಗಾಡ್, ಈ ನಿಮ್ಮ ಕೆನ್ನೆಗಳು ಅಯ್ಯಂಗಾರಿ ಬೇಕರಿಯ ಬಣ್ಣಗಳು. ನಿಮ್ಮ ಕೆನ್ನೆಗಳನ್ನು ನಾನು ಟಚ್ ಮಾಡ್ತಾ ಇದ್ರೆ ಬಾಲ್ಯದಲ್ಲಿ ನಾನು ಎಲ್ಲೋ ಜಾರೋ ಬಂಡೆ ಆಟವನ್ನು ಆಡಿದ ನೆನಪುಗಳು ಉಗುಳಿಸ್ಕೊಂಡು ಬರ್ತಾ ಇದೆ. ಅದು ನೋಡು ವಸಂತಿ, ಸಾಮಾನ್ಯ ಜನರು ಅಂದ್ರೆ ಕಾಮನ್ ಪೀಪಲ್ ಅಂತ ನಾವೇನು ಕರಿತೀವಲ್ಲ, ಅವರೆಲ್ಲರೂ ಈ ಸೌಂದರ್ಯ ಅನ್ನೋದು ಎಲ್ಲ ಕಡೆ ಅಡಗಿದೆ, ಎಲ್ಲದರಲ್ಲೂ ಇರುತ್ತೆ ಅಂತ ತಪ್ಪು ಕಲ್ಪನೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಈ ಸೌಂದರ್ಯ ಅನ್ನೋದೊಂದು ಏನಿದೆಯಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಇಂತಿಂಥ ಪ್ಲೇಸ್ ಅಲ್ಲಿ ಎಲ್ಲ ಅಡ್ಕೊಂಡು ಕೂತ್ಬಿಟ್ಟು ಅದನ್ನ ನಾವು ಆಚೆ ಹೇಳ್ಬಿಟ್ಟು ಜಗತ್ತಿಗೆ ಪರಿಚಯಿಸ್ತೀವಿ. ಆ ಕೆಲಸ ನಾನು ಮಾಡ್ತೀನಿ. ಆಗ್ಬೋದಲ್ವಾ? ಬೈ ಆಲ್ ಮೀನ್ಸ್. ಅದು ನೋಡಿ ವಸಂತಿಯವರೇ, ಜಗತ್ತಿನಲ್ಲಿ ಸೌಂದರ್ಯ ಎಲ್ಲೆಲ್ಲಿರುತ್ತಪ್ಪ ಅಂದ್ರೆ ಒಂದು ನೇಚರ್, ಪ್ರಕೃತಿಯಲ್ಲಿರುತ್ತೆ. ಅದು ಬಿಟ್ಟರೆ ಇನ್ನೊಂದು ಹೆಣ್ಣಿನಲ್ಲಿರುತ್ತೆ. ಅದನ್ನು ಬಿಟ್ಟರೆ ಮತ್ತೊಂದು ಈ ನದಿನಿನಲ್ಲಿರುತ್ತೆ. ಇಷ್ಟು ಬ್ಯೂಟಿಗಳಲ್ಲಿ ಯಾವುದಾದ್ರೂ ನೀವು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ನನಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ ನಾನು ಒಂದೇ ಒಂದನ್ನು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಾನು ಮೂರ್ಖು ಓಕೆ ಕೊಟ್ಬಿಡ್ತೀನಿ. ಡ್ಯಾಡಿ ಎಷ್ಟು ಕಾವ್ಯಾತ್ಮಕವಾಗಿ ಮಾತಾಡ್ತಾರಲ್ವಾ? ಹೌದು ಮಗಳೇ, ನಮ್ಮ ಮಿಲಿಟರಿನಲ್ಲಿ ಒಬ್ರು ಮೇಜರ್ ಇದ್ರು, ಅವರು ಹೀಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಬದುಕು ಚಟಕ ಬಂಡಿ, ನಿಮ್ಮ ಕೆನ್ನೆ ಜಾರೋ ಬಂಡಿ, ವಿಧಿ ಅದರ ಸಾಹೇಬ, ಕೆನ್ನೆಗಳು ಕರೀತಿವೆ ಹತ್ತಿರ ಬಾಬಾ, ಕುದುರೆ ನೀ ಜಾಂಕಿ ನಾನು. ಅದು ಮನೋಜ್ ಸರ್, ಹೀಗೆ ಕೆಲವು ಫೋಟೋಸ್ಗಳನ್ನ ತೆಗೆಯೋಣ ಅಂತ ನಾನು ಪಾಂಡುರಂಗ ಗಂಡಗಲಿ ಅವ್ರ ಮನೆಗೆ ಹೋಗಿದ್ದೆ. ಆಗ ನನಗೆ ಒಂದು ವಿಷಯ ಗೊತ್ತಾಯ್ತು. ಅವ್ರ ಮನೆಯ ಇಬ್ರು ಹೆಂಗಸರು ನಿಮ್ಮ ಹತ್ರ ಏನೋ ಗಲಾಟೆ ಮಾಡಿದ್ರು ಅಂತ ಅವರಿಬ್ಬರನ್ನ ಕರ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಕಟ್ಟಾಕಿದ್ರೆ ಅಂತ. ಹೌದು ಹೌದು, ಇಲ್ಲಿ ಬಂದು ತುಂಬಾ ಕಿರಿಕ್ ಮಾಡಿದ್ರು. ಅದಕ್ಕೆ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ನಾವೇ ಹಿಡಿದು ಕಟ್ಟಾಕಿದ್ವಿ. ಅಯ್ಯೋ ಹೋಗ್ಲಿ, ಕಂಡವ್ರ ಮನೆ ವಿಷಯ ನಮಗೆ ಯಾಕೆ ಅಂತ. ವಸಂತಿ, ಈಗ ನಾನು ನಿಮ್ಮ ಕೆನ್ನೆಯ ಕೆಲವು ಭಂಗಿಗಳನ್ನ ಚಿತ್ರೀಕರಿಸ್ಬಿಡ್ತೀನಿ. ಆ ಚಿತ್ರಗಳನ್ನೆಲ್ಲ ಇಂಟರ್ನ್ಯಾಷನಲ್ ಮ್ಯಾಗಝಿನ್ಗಳಿಗೆ ಕಳಿಸ್ಕೊಡ್ತೀನಿ. ಅವ್ರಿಗೆ ಏನಾದ್ರು ಇಷ್ಟ ಆಗ್ಬಿಟ್ಟು ನಿಮ್ಮನ್ನ ಅಲ್ಗೋ ಕರೆದ್ರು ಅಂತ ಇಟ್ಕೊಳ್ಳಿ. ಅಂತಹ ಒಂದು ಸುಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನನ್ನನ್ನು ಮಾತ್ರ ಮರಿಬಾರ್ದು. ಅಪ್ಪಿ ತಪ್ಪಿ ಏನಾದ್ರು ಮರಿಬೇಕು, ಎರಡೆರಡು ಗೈನಲ್ಲಿ ಮಕ್ ಕೊಡ್ಬಿಡ್ತೀನಿ. ಓಕೆ, ಫೋಟೋ ಶೂಟಿಂಗ್ ರೆಡಿಯಾಗಿ ರೋಲಿಂಗ್ ಆಕ್ಷನ್. ಅದು ಯಾವನ್ರಿ ಅವ್ನು ಅಡ್ಡ ನಿಂತಿರೋದು? ಯಾವ್ದು ಆಚೆ ಬಿಸಾಕ್ರಿ. ಓ ಎಕ್ಸ್ಟ್ರೀಮ್ಲಿ ಸಾರಿ. ಅದು ನೋಡು ವಸಂತಿ, ನಾನು ಒಂದು ಸಲ ಕೆಲಸಕ್ಕೆ ಧುಮುಕ್ಬಿಟ್ರೆ, ಕೆಲಸನ ಮೈ ಮೇಲೆ ಹಾಕೊಂಡ್ಬಿಟ್ರೆ ಪಪ್ಪ ಮಮ್ಮಿ ಯಾವ ಸಂಬಂಧಗಳನ್ನು ನಾನು ಕೇರೆ ಮಾಡಲ್ಲ. ಇವರು ನಿಮ್ಮ ಪಪ್ಪ ಅಲ್ವಾ ಸರ್? ಸ್ವಲ್ಪ ಸೈಡಿಂಗ್ ಇಟ್ಕೋತೀರಾ? ರೆಡಿ ವಸಂತಿ? ಅಲ್ಲೇ ಇರೋದು ಗುಟ್ಟು ವಸಂತಿ, ಅಲ್ಲೇ ಇರೋದು ಗುಟ್ಟು. ನಾನು ನಿನ್ನ ಕೆನ್ನೆಯ ವಿವಿಧ ಭಂಗಿಗಳನ್ನು ತೆಗೆದು ಇಡೀ ಪೇಪರ್ ತುಂಬಾ ಅವನ್ನೇ ಹಾಕಿಸ್ಬಿಡ್ತೀನಿ. ಆ ಕೆನ್ನೆಗಳನ್ನು ನೋಡಿದಂತ ಜನ ಚಪ್ಪ ಬರೀ ಕೆನ್ನೆಗಳನ್ನೇ ಕೊಟ್ಟವರಲ್ಲ, ಇದು ಯಾರು ಕೆನ್ನೆನಪ್ಪ ಅಂತ ತಲೆನ ಪರ 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 ಅಂತ ಕೆರ್ಕೊಂಡ್ಬಿಡ್ಬೇಕು. 6ನೇ ದಿವಸ ಆ ಪತ್ರಿಕೆಯ ಸಂಪಾದಕರು ಇದು ಇಂಥವ್ರ ಕೆನ್ನೆ ಅಂತ ಆನ್ಸರ್
ಹಂಗ ಮಾಡ್ತೀನಿ. ಮನೋಜ್, ಈಗ ಫೋಟೋ ಸೆಷನ್ ಏನೋ ಮುಗೀತು ಅಲ್ಲ, ಹಾಗಂತೇಳಿ ಟೀ ಕಾಫಿ ಕಾರ್ಯಕ್ರಮ ಎಲ್ಲ ಇಟ್ಕೊಂಡ್ಬಿಡ್ಬೇಡಿ. ಮನೋಜ್ ಅವರೇ, ಅಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮನುಷ್ಯನಾಗಿ ನಾವು ಜನ್ಮ ತಾಳಿದ ಮೇಲೆ ಆದಷ್ಟು ನಗ್ತಾ ನಗ್ತಾ ಇನ್ನೊಬ್ಬರನ್ನ ನಗಿಸ್ತಾ ಬಾಳ್ಬೇಕು. ಈ ಮಾನವೀಯ ಮೌಲ್ಯತೆಗಳು ಏನಿದಾವಲ್ಲ ಅವನ್ನ ಮೈಗೂಡಿಸ್ಕೋಬೇಕು. ಅಲ್ಲ, ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಅದು ಯಾರೋ ಏನೋ ನಿಮ್ಮ ಮಗಳ ಕೆನ್ನೆ ಬಗ್ಗೆ ಮಾತಾಡಿದ್ರು ಅಂತ ಇಬ್ರು ಹೆಣ್ಮಕ್ಳನ್ನ ತಂದು ನಿಮ್ಮ ಮನೆಯಲ್ಲಿ ಕಟ್ಟಾಕೊಂಡಿದ್ರಲ್ಲ, ಇದು ಯಾಕೋ ಸರಿಯಿಲ್ಲ ಅಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಹೌದು ಮಗಳೇ, ಇವ್ರು ಹೇಳ್ತಿರೋದು ಸರಿ ಅಂತ ಅನಿಸ್ತಾ ಇದೆ. ಹೋಗಿ ಅವ್ರನ್ನ ಕರ್ಕೊಂಬ. ಇನ್ನೊಂದು ಸಲ ಕಂಡವ್ರ ಮನೆಗೆ ಕಾಲ್ ಕರ್ಕೊಂಡು ಜಗಳಕ್ಕೆ ಅಂತ ಹೋಗ್ಬೇಕು, ಕಾಲ್ಗಳು ನಂಗೆ ಮೂರ್ದು ಹಾಕ್ಬಿಡ್ತೀನಿ. ಮನೋಜ್, ನಾವಿನ್ನ ಬರೋದೇ. ಎಲ್ಲಿಗೆ ಹೋಗ್ತೀರಾ? ನಾನ್ ನಿಮ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನನ್ನ ಕೋರಿಕೆನ ನೆರವೇರಿಸ್ಕೊಡ್ತೀರಾ? ಅಲ್ಲ, ನನ್ನ ಕೋರಿಕೆನ ನೀವಿಬ್ರು ಸೇರ್ಕೊಂಡು ಈಡೇರಿಸಿದ್ರಿ ಅಂದ್ಮೇಲೆ ನಿಮ್ಮ ಮಗಳ ಕೋರಿಕೆನ ಈಡೇರಿಸೋದು ನನ್ನ ಕರ್ತವ್ಯ. ಅದೇನು ಅಂತ ಹೇಳಿ. ಅದು ನಂಗ್ ಮೊದ್ಲಿಂದನೂ ದೊಡ್ಡ ಆರ್ಟ್ ಡೈರೆಕ್ಟರ್ ನ ಮದ್ವೆ ಆಗ್ಬೇಕು ಅಂತ ಕನ್ಸಿತ್ತು.